नमस्कार ओए आशिया यूट्यूब चैनल सब्सक्राइब करो। ನಮಸ್ಕಾರ ಫ್ರೆಂಡ್ಸ್, ಜಯ RCM ಓನ್ಲಿ RCM ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಫ್ರೆಂಡ್ಸ್, ಈಗ ನಾವು ಅಡುಗೆ ಮಾಡೋದು ಎಣ್ಣೆ ಬಗ್ಗೆ ಮಿತ್ಸ್, ಸೈಂಟಿಫಿಕ್ ಫ್ಯಾಕ್ಟ್ಸ್ ಏನಂದರೆ ನೋಡೋಣ. ಈಗ ನಮ್ಮ ಒಬೆಸಿಟಿಗೆ ಮುಖ್ಯ ಕಾರಣ ನಾವು ಅಡುಗೆ ಯೂಸ್ ಮಾಡೋದು ಎಣ್ಣೆ ಅಂತ ನಾವು ತಿಳ್ಕೊತೀವಿ. ಬಟ್ ನಿಜವಾಗ್ಲಿ ಹಂಗಲ್ವ. ನಮ್ಮ ಎಡಿಬಲ್ ಆಯಿಲ್ಸ್, ಕುಕಿಂಗ್ ಆಯಿಲ್ಸ್ ಮೇನ್ ಸೈಂಟಿಫಿಕ್ ಫ್ಯಾಕ್ಟ್ ಏನಂದರೆ ವಿಟಮಿನ್ A, D, E ಆ್ಯಂಡ್ K ನಮ್ಮ ಎಣ್ಣೆದಲ್ಲೇ ಸೋಲ್ಯುಬಲ್ ಆಗಿ ಇರುತ್ತದೆ. ಮತ್ತು ಒಮೆಗಾ 6, ಒಮೆಗಾ 3 ನಮಗೆ ಎಣ್ಣೆದಲ್ಲೇ ಸಿಗುತ್ತದೆ. ಮತ್ತು ನಮ್ಮ ಬಾಡಿಯಲ್ಲಿ ಅಬ್ಸಾರ್ಬ್ ಆಗೋಕ್ಕೂ ನಮ್ಮ ಡೈಲಿ ಎಣ್ಣೆ ತಗೊತೀಯಲ್ಲ, ಊಟದಲ್ಲಿ ಅಡುಗೆ ಮಾಡ್ತೀರಲ್ಲ, ಅದಕ್ಕೆ ಫ್ಯಾಟ್ ಅಂದರೆ ಎಡಿಬಲ್ ಆಯಿಲ್ಸ್, ನಮ್ಮ ಕುಕಿಂಗ್ ಆಯಿಲ್ಸ್ ಆ ರೂಪದಲ್ಲಿ ನಮ್ಮ ಬಾಡಿಗೆ ಇಂಟೇಕ್ ತೊಗೊಂಡೋಕ್ಕೂ ಈಸಿ ಆಗತ್ತದಂತ. ನಮ್ಮ ಶರೀರ ಆರೋಗ್ಯವಾಗಿರ್ಬೇಕಂದ್ರೆ ಒಳ್ಳೆ ಫುಡ್, ಹೆಲ್ತಿ ಫುಡ್ ತಗೋಬೇಕು. ಹೆಲ್ತಿ ಫುಡ್ ನಮ್ಮ ಬಾಡಿಗೆ 90% ಹೆಲ್ತಿ ಫುಡ್ ತೊಗೊಂಡಿದ್ರೆ ಮತ್ತು 10% ಎಕ್ಸಸೈಸ್ ಮಾಡಲೇಬೇಕು. ಈ ಬ್ಯಾಲೆನ್ಸ್ ಮಾಡಿದರೆ ನಾವು ಚೆನ್ನಾಗಿರ್ತೀವಿ. ಮತ್ತು ನಮ್ಮ ಚಿಕ್ಕ ಏಜ್ 4ನೇ ಕ್ಲಾಸ್ 5ನೇ ಕ್ಲಾಸಲ್ಲಿ ನಮಗೂ ಒಳ್ಳೆ ಡೈಟು, ಎಲ್ಲ ಕಲರು ಫ್ರೂಟ್ ತಿನ್ನಬೇಕು, ಎಲ್ಲ ಕಲರು ಧಾನ್ಯಗಳು ತಿನ್ನಬೇಕು, ಮತ್ತು ಗ್ರೀನ್ ಲೀಫಿ ಲೀಫಿ ವೆಜಿಟೇಬಲ್ಸ್ ಎಲ್ಲ ತಿನ್ನಬೇಕಂತ ಸ್ಕೂಲಲ್ಲೇ ನಮಗೆ ಹೇಳಿದರು. ನಮ್ಮ ಬ್ರೈನಲ್ಲಿ 60% ಬರೀ ಫ್ಯಾಟೇ ಇರುತ್ತದೆ. ಅಂದರೆ ನಮಗೆ ಡೈಲಿ ಫ್ಯಾಟ್ ತಗೊಳ್ಳೇಬೇಕು. ಹೆಂಗಂದರೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಹೈದರಾಬಾದ್ ಒಂದು ನಾರ್ಮಲ್ ಮನುಷ್ಯನಿಗೆ ಎಕ್ಸಸೈಸ್ ಮಾಡಲ್ಲ, ಏನು ಮಾಡಲ್ಲ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನೂ ಮಾಡಲ್ಲ ಅಂಥ ಮನುಷ್ಯಗೆ 25 ಗ್ರಾಮ್ ಫ್ಯಾಟ್ ಬೇಕೇ ಬೇಕು. ಮತ್ತು ಹೆವಿ ವರ್ಕರ್, ನಾವು ವ್ಯವಸಾಯ ಮಾಡೋರು, ಡೈಲಿ ಶಾರೀರಿಕ ಶ್ರಮ ಮಾಡೋರಿಗೆ 50 ಗ್ರಾಮ್ ಎಣ್ಣೆ ತಿನ್ನಲೇಬೇಕು. ಮತ್ತು ನಮ್ಮ ಫ್ಯಾಟಲ್ಲಿ ಏನಂದರೆ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸು, ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸು, ಪೋಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್, ಇದರಲ್ಲಿ 3 ಟೈಪ್ ಇದು. ಮತ್ತು ಏನು ಒಳ್ಳೆಯದೇ ಅಂದರೆ ನೋಡೋಣ. ಈಗ ನಮ್ಮ ಪೂರ್ವಿಕರು ಮುಂಚೆ ಏನಂದರೆ ಟೋಟಲಿ ಫೈಬರ್ ಫುಡ್ಡು ಮತ್ತು ಅನ್ಪಾಲಿಶ್ಡ್ ರೈಸ್ ಮತ್ತು ರಾಗಿ ಹಿಟ್ಟು ಇಂಥ ಒಳ್ಳೆ ನ್ಯೂಟ್ರಿಯೆಂಟ್ ಐಟಮ್ಸ್ ತಿಂತಾಯಿದ್ರು. ಮತ್ತು ಅವರು ಫಿಸಿಕಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಮಾಡ್ತಾಯಿದ್ರು. ಅದಕ್ಕೆ ಅವರು ತುಪ್ಪ, ಬಟರ್ ಇಂಥ ಐಟಮ್ಗಳೆಲ್ಲ ತಿಂತಿದ್ರೂ ಅವ್ರಿಗೆ ಡೈಜೆಷನ್ ಮಾಡ್ಕೊಳಕ್ಕೂ ಅಂಥ ಕೆಪಾಸಿಟಿ ಮತ್ತು ಅಷ್ಟು ಶಾರೀರಿಕ ಶ್ರಮ ಮಾಡ್ತಾಯಿದ್ರು ಅವರು. ಈಗ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಯಿತು. 0 ಗ್ರಾವಿಟಿ, ಫಿಸಿಕಲ್ ಎಕ್ಸಸೈಸು ಎಲ್ಲ ಕಡಿಮೆ. ಅದಕ್ಕೆ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್, ದೇಶಿ ಕೀ, ಬಟರ್, ಆ್ಯಸ್ ಪರ್ ದ ಮ್ಯಾನ್ಯುವಲ್ ಆನ್ ಡೈಟ್ರಿ ಗೈಡ್ಲೈನ್ಸ್ ಫಾರ್ ಇಂಡಿಯನ್ 2nd edition 2011 issued by National Institute of Nutrition Hyderabad. ಈ 3 ಪ್ಯಾರಲಲ್ ಅಂದರೆ WHO NIN ಅವರು ಹೇಳಿದರು ಒಂದು ಪರ್ಸೆಂಟೇಜ್ ರಿಸರ್ಚ್, ಆ ಪರ್ಸೆಂಟೇಜ್ ಮೇಲೆ ತಗೊಂಡಿದ್ದಾರೆ. ಅಡಲ್ಟ್ಸ್ ನೀಡ್ ನಮಗೆ ಹೆಲ್ತ್ ಚೆನ್ನಾಗಿರುತ್ತೆ ಟು ರೆಸ್ಟ್ರಿಕ್ಟ್ ಇಂಟೇಕ್ ಆಫ್ ಸ್ಯಾಚುರೇಟೆಡ್ ಫ್ಯಾಟ್, ಬಟರ್, ಗೀ ಆ್ಯಂಡ್ ಹೈಡ್ರೋಜನೇಟೆಡ್ ಫ್ಯಾಟ್ಸ್ ಅಂತ ಹೇಳಿದರು. ಜಾಸ್ತಿ ಇದು ಜಾಸ್ತಿ ತಗೋಬಾರ್ದು ಅಂತ ಹೇಳಿದರು ಅವರು 2011 ಅವರೆಲ್ಲ ರಿಸರ್ಚ್ ಮಾಡಿ. ನಮ್ಮ ಆಹಾರದಲ್ಲಿ ಫೈಬರು ಇಂಥ ಫುಡ್ಡೆಲ್ಲ ನಾವು ತುಂಬ ಕಡಿಮೆ ತಗೊಳ್ತಾ ಇರೋದು. ಯಾಕಂದರೆ ಈಗ ಜಂಕ್ ಫುಡ್ಡು ಅಂಥ ಫುಡ್ ಜಾಸ್ತಿ ತಗೊತಾ ಇರೋದು. ಮತ್ತು ನಮ್ಮ ಲೈಫ್ ಸ್ಟೈಲಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ 0, ಅದಕ್ಕೆ ಇದೆಲ್ಲ ರೆಸ್ಟ್ರಿಕ್ಟ್ ಮಾಡಿದರು. ಪ್ಲ್ಯಾಂಟ್ ಬೇಸ್ಡ್ ಎಡಿಬಲ್ ವೆಜಿಟೇಬಲ್ ಆಯಿಲ್ಸಲ್ಲಿ ಲೆಸ್ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಇರ್ತದೆ. ಅದಕ್ಕೆ ಅದು ತಿನ್ನೋಕ್ಕೂ ಎಣ್ಣೆಯವರು ಪ್ರಿಫರ್ ಮಾಡಿದರು. ಈಗ ನಾವು ಕನ್ಸಂಪ್ಷನ್ ಆಫ್ ಪೂಫಾ ರಿಚ್ ಆಯಿಲ್ಸ್, ಸನ್ಫ್ಲವರ್ ಆಯಿಲು, ಸೋಯಾಬೀನು, ಸನ್ಫ್ಲವರ್ ಆಯಿಲ್. ಈಗ ಸನ್ಫ್ಲವರ್ ಆಯಿಲ್ ಅಂದರೆ ಕರಡಿ ಆಯಿಲ್. ಇದರಲ್ಲಿ
ಜಾಸ್ತಿ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಪೂಫಾ ಇರುತ್ತದೆ. ಮತ್ತು ಈ ಎಣ್ಣೆ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ. ಮತ್ತು ರೀಸೆಂಟ್ ಸ್ಟಡಿದಲ್ಲಿ ನೋಡಿದರು, ಜಾಸ್ತಿ ಟೈಮ್ ಇದೇ ಎಣ್ಣೆ ಯೂಸ್ ಮಾಡಿದರೆ ಗುಡ್ ಕೊಲೆಸ್ಟ್ರಾಲ್ ಅಫೆಕ್ಟ್ ಆಗಲ್ಲ. ಮತ್ತು ಪೂರ್ ಆಕ್ಸಿಡೇಷನ್ ಸ್ಟೆಬಿಲಿಟಿ ಈ ಎಣ್ಣೆ ಲೀಡ್ ಮಾಡ್ತದೆ. ಮತ್ತು ಹೆಲ್ತ್ ಕಾಂಪ್ಲಿಕೇಶನ್ಸ್ ಬರುತ್ತದೆ, ಆರ್ಥೈಟಿಸ್ ಮತ್ತು ಬೇರೆ ಪ್ರಾಬ್ಲಮ್ಗಳು ಈ ಎಣ್ಣೆ ಯೂಸ್ ಮಾಡಿದರೆ ಬರುತ್ತದೆ. ಈಗ ಪೂಫಾ ಆಯಿಲಲ್ಲಿ ಪ್ರಾಬ್ಲಮ್ ಬರ್ತಾ ಇದ್ರೆ ಈಗ ಜನ ಏನು ಮಾಡ್ತಾರೋ, ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇಂಥ ಎಣ್ಣೆ ಏನಂದರೆ ಮಸ್ಟರ್ಡ್ ಆಯಿಲ್, ಕ್ಯಾನಲ್ ಆಯಿಲ್, ಆಲಿವ್ ಆಯಿಲ್ ಇಂಥ ಎಣ್ಣೆ. ಮಸ್ಟರ್ಡ್ ಆಯಿಲ್ ಯಾವಾಗ್ಲೂ ಯೂಸ್ ಮಾಡೋಕ್ಕೂ ಒಳ್ಳೆಯದೇ. ಅಂದರೆ ICMR ಹೈ ಕಂಟೆಂಟ್ ಆಫ್ ಲಾಂಗ್ ಚೈನ್ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಮೂಫಾ. ಅದರಲ್ಲಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಇರುತ್ತದೆ, 35-55% ಇರುತ್ತದೆ ಮಸ್ಟರ್ಡ್ ಆಯಿಲಲ್ಲಿ, ನಾವು ಇಂಡಿಯಾದಲ್ಲಿ ಯೂಸ್ ಮಾಡೋದು ಎಣ್ಣೆದಲ್ಲಿ. ಮತ್ತು ಕಂಡಕ್ಷನ್ ಆಫ್ ಎಲೆಕ್ಟ್ರಿಕಲ್ ಇಂಪಲ್ಸ್ ಇನ್ ಹಾರ್ಟ್, ಹೈ ಕಂಟೆಂಟ್ ಆಫ್ ಯೂರಿಕ್ ಆ್ಯಸಿಡ್ ಇನ್ ಮಸ್ಟರ್ಡ್ ಆಯಿಲ್ ವಿಚ್ ಈಸ್ ಕುಕಿಂಗ್ ಮೀಡಿಯಮ್ ಆನ್ ಫಸ್ಟ್ ಪ್ರಿಫರೆನ್ಸ್ ಈಸ್ಟರ್ನ್ ಇಂಡಿಯಾ. ಉತ್ತರ ಭಾರತ ದೇಶದಲ್ಲಿ ಇದು ಜಾಸ್ತಿ ಜನ ತಿಂತಾರೆ. ಅದಕ್ಕೆ ಅಲ್ಲಿ ಪೇಸ್ ಮೇಕರ್ ಟ್ರಾನ್ಸ್ಪ್ಲಾಂಟೇಷನ್ಸ್, ಈ ಹಾರ್ಟ್ ಸಂಬಂಧಿತ ಪ್ರಾಬ್ಲಮ್ಸ್ ಬರುತ್ತದೆ. ಮತ್ತು ಇದರಲ್ಲಿ ಫುಡ್ ರೆಗ್ಯುಲೇಷನ್ ಆಫ್ ಡೆವಲಪ್ಡ್ ಕಂಟ್ರೀಸ್, ಅದರಲ್ಲಿ 5% ಮೇಲೆ ಯೂರಿಟಿಕ್ ಆ್ಯಸಿಡ್ ಮೇಲೆ ಇದ್ದರೆ ಯೂಸ್ ಮಾಡೋಕ್ಕಾಗಲ್ಲ ಅಂತ ಅವರು ಇದು ಮಾಡಿದರು. ಅದಕ್ಕೆ ಡೆವಲಪ್ಡ್ ಕಂಟ್ರೀಸಲ್ಲಿ ಕೆನಡಾ, ಇಂಗ್ಲೆಂಡ್, ಯುರೋಪು ಇಂಥ ದೇಶದಲ್ಲಿ ಏನು ಮಾಡ್ತಾರೆ, ಮಸ್ಟರ್ಡ್ ಆಯಿಲ್ಗೆ ಬರೀ ಮಾಲಿಷ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ಇಂಟೇಕ್ ಇಲ್ಲ, ಎಕ್ಸ್ಟರ್ನಲಿ ಯೂಸ್ ಓನ್ಲಿ. ಕ್ಯಾನಲ್ ಆಯಿಲು ಒಂದು ಮೂಫಾ ಟೈಪಲ್ಲಿ ಒಂದು ಕ್ಯಾನುಲಾ ಆಯಿಲ್ ಅಂತಾರೆ. ಇದರಲ್ಲಿ ಲೋ ಯೂರಿಟಿಕ್ ಆ್ಯಸಿಡ್ ಇರ್ತದೆ, ಬಿಲೋ 2%. ಮತ್ತು ಕೆನಡಾದಲ್ಲಿ ಈ ಜಾಸ್ತಿ ಇದು ಆಗುತ್ತದೆ ಈ ಎಣ್ಣೆ. ಮತ್ತು ಕ್ಯಾನುಲಾ ಆಯಿಲ್ಸ್ ನಾಟ್ ಫಾರ್ ಯೂಸಿಂಗ್ ಡೀಪ್ ಫ್ರೈ, ಯಾಕಂದರೆ ಇದರಲ್ಲಿ ಹೈ ಆಲ್ಫಾ ಲೆನೋಯಿಕ್ ಆ್ಯಸಿಡ್, ಒಮೆಗಾ 3 ಫ್ಯಾಟಿ ಆ್ಯಸಿಡ್ದು ಒಂದು ಆ್ಯಸಿಡ್ ಇದೆ. ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಏನಪ್ಪ ಅಂದರೆ ಅದಕ್ಕೆ ಕೋಲ್ಡ್ ಇದರಲ್ಲೇ ತಗೋಬೇಕು. ಫ್ರೈ ಮಾಡಿದರೆ ಅದರಲ್ಲಿ ಹೆಲ್ತ್ ಬೆನಿಫಿಟ್ ಏನೂ ಸಿಗೋಂಗಿಲ್ಲ ನಮಗೆ. ಅದಕ್ಕೆ ಮೋಸ್ಟ್ ಕೆನೋಲಾ ಕಾರ್ಪ್ಸ್ ಪ್ರೊಡ್ಯೂಸಿಂಗ್ ಕೆನೋಲಾ ಆಯಿಲ್ ಇನ್ ಜನರಲಿ ಮೋಡಿಫೈಡ್ ಮೆಥಡ್ ಕೆನಡಾ ದೇಶದಲ್ಲೇ ಆಗುತ್ತದೆ, ಇದು ಕೆನಡಾ ದೇಶದಲ್ಲೇ. ಮತ್ತು ಈಗ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಇದು ತುಂಬ ಒಳ್ಳೆಯದೇ. ಯುರೋಪಿಯನ್ಸು ಜಾಸ್ತಿ ಪ್ರೀತಿಯಾಗಿ ಈ ಎಣ್ಣೆ ತಿಂತಾರೆ. ಆ ಸಲಾಡಲ್ಲಿ ಇದರಲ್ಲಿ ಎಲ್ಲ ಕಚ್ಚೆ ಹಂಗೆ ಪ್ರೋಸೆಸ್ ಮಾಡಲ್ಲ, ಎಣ್ಣೆ ತೆಗೆದು ಹಾಗೆ ಯೂಸ್ ಮಾಡ್ತಾರೆ. ಇಂಡಿಯಾದಲ್ಲಿ ನಾವು ಯಾವ ಎಣ್ಣೆ ಆಗಲಿ ಡೀಪ್ ಫ್ರೈ ಮಾಡೇ ಮಾಡ್ತಾರೆ, ಫ್ರೈ ಮಾಡೋ ಮತ್ತು ದೋಸೆ ಮೇಲೆ ಹೆಂಗೆ ಯೂಸ್ ಮಾಡಿದ್ರೂ ಫ್ರೈ ಮಾಡೇ ತಿನ್ನೋದು. ಅದಕ್ಕೆ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಏನಂದರೆ ಲೋ ಸ್ಮೋಕ್ ಪಾಯಿಂಟ್ ಇರ್ತದೆ, ಸ್ಮೋಕ್ ಮಾಡಿದರೆ ಅದರಲ್ಲಿ ನ್ಯೂಟ್ರಿಷನ್ ಹೋಗಿಬಿಡ್ತದೆ. ಅದಕ್ಕೆ ಈಗ ಏನು ಮಾಡ್ತಾಯಿದ್ರು ಇಂಡಿಯನ್ ಕಂಪ್ನೀಸು, ಇಂಪೋರ್ಟ್ ಮಾಡಿಕೊಂಡು ಆಲಿವ್ ಆಯಿಲು ಮತ್ತು ಅದೇ ಸೆಲ್ ಮಾಡ್ತಾಯಿದ್ರು. ಬಟ್ ಆಲಿವ್ ಆಯಿಲು ಇಂಡಿಯಾದಲ್ಲಿ ಸೋಲ್ಡ್ ಹೆಂಗೆ ಮಾಡ್ತಾರೆ ಅಂದರೆ ರಿಫೈನ್ಡ್ ಆಲಿವ್ ಪೋಮೇಸ್ ಆಯಿಲ್ ಅಂತಾರೆ. ಇದರಲ್ಲಿ ಹೈ ಸ್ಮೋಕ್ ಪಾಯಿಂಟ್ ಇಲ್ವಾ, ಯಾಕಂದರೆ ಇಟ್ ನಾಟ್ ಕಂಟೈನ್ ಪಾಲಿಫೆನಾಲ್ಸ್, ಒಂದು ಆ್ಯಂಟಿ ಆಕ್ಸಿಡೆಂಟ್. ಪಾಲಿಫೆನಾಲ್ಸ್ ಅಂತ ಒಂದು ಆ್ಯಂಟಿ ಆಕ್ಸಿಡೆಂಟ್ ಪ್ಯೂರ್ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲೇ ಸಿಗುತ್ತದೆ. ಇದರಲ್ಲಿ ರಿಫೈಂಡಲ್ಲಿ ಸಿಗೋಂಗಿಲ್ಲ. ಇದು ಕಾಸ್ಟು ಜಾಸ್ತಿ ಮತ್ತು ಇಂಡಿಯಾದಲ್ಲಿ ಯೂಸ್ ಮಾಡೋಕ್ಕೂ ಆಗಲ್ಲ. ಆ್ಯಕ್ಚುಲಿ ಅದು ಇಂಪೋರ್ಟ್ ಮಾಡ್ಕೋಬೇಕು ಮತ್ತು ರಿಫೈಂಡ್ ಮಾಡಲ್ಲ, ಪ್ಯೂರ್ ಇರಬೇಕು. ಈಗ ರೈಸ್ ಬ್ರೈನ್ ಆಯಿಲ್ ಅಂದರೆ ತುಂಬ ಒಳ್ಳೆ ಎಲ್ಡಬಲ್ ಆಯಿಲ್, ಯಾಕಂದರೆ ಈ ಸಫಾ, ಮುಫಾ, ಪೂಫಾ ಎಲ್ಲ ಪ್ಯಾರಲಲ್ ಆಗಿರ್ತದೆ ಬ್ಯಾಲೆನ್ಸ್ಡ್ ಕಂಟೆಂಟಲ್ಲಿ, 3 ಟೈಪ್ ಆಫ್ ಫ್ಯಾಟ್ಸು. ಅದಕ್ಕೆ ಇದು ಲೈಫ್ ಟೈಮ್ ಒಂದೇ ಎಣ್ಣೆ ಯೂಸ್ ಮಾಡ್ಬೋದು. ನೀವು ಎಣ್ಣೆ ಯೂಸ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ.
ರೈಸ್ ಬ್ರೇನ್ ಅಂದರೆ ಏನಂದರೆ ರೈಸ್ ಮೇಲೆ ಒಂದು ಲೇಯರ್ ಇರುತ್ತದೆ. ಆ ಲೇಯರಿಂದ ಆ ಆಯಿಲಿ ಲೇಯರ್ನೇ ಪ್ರೋಸೆಸ್ ಮಾಡಿ ಎಣ್ಣೆ ತೆಗಿತಾರೆ. ಮತ್ತು ಇದರಲ್ಲಿ ಫ್ಯಾಟ್ಸ್ ತುಂಬ ಬ್ಯಾಲೆನ್ಸ್ಡ್ ಆಗಿರುತ್ತದೆ. ಮತ್ತು ಒರೇಜನಲ್ ಅನ್ನೋದು ತುಂಬ ಜಾಸ್ತಿ ಕಂಟೆಂಟಲ್ಲಿ ಸಿಗುತ್ತದೆ. ಅದರಲ್ಲೇನು RCM ಹೆಲ್ತ್ ಗಾರ್ಡ್ ಆಯಿಲಲ್ಲಿ 1400 mg ಒರೇಜನಲ್ ನಿಮಗೆ ಪರ್ಫೆಕ್ಟಾಗಿ ಸಿಗುತ್ತದೆ. ಇದರಲ್ಲಿ ಡೌಟೇ ಇಲ್ವಾ. ಮತ್ತು ಒಮೆಗಾ 3 ಒಮೆಗಾ 6 ವಿಟಮಿನ್ A D E K ಇದೆಲ್ಲ ಸಿಗುತ್ತದೆ. ಮತ್ತು 3 ಆ್ಯಂಟಿ ಆಕ್ಸಿಡೆಂಟ್ ಟ್ರೈಕೋಫೆರಿನಾಲ್ಸ್ ಒರೇಜನಲ್, ಈ 3 ಆ್ಯಂಟಿ ಆಕ್ಸಿಡೆಂಟ್ ಇಂಡಿಯಾದಲ್ಲಿ ಇದೇ ಎಣ್ಣೆದಲ್ಲೇ ಸಿಗುತ್ತದೆ. ಮಾರ್ಕೆಟಲ್ಲಿ ಸಿಗೋದು ರೈಸ್ ಬ್ರೇನ್ ಆಯಿಲ್ಗೆ RCM ಹೆಲ್ತ್ ಗಾರ್ಡ್ ರೈಸ್ ಬ್ರೇನ್ ಆಯಿಲ್ಗೆ ತುಂಬ ವ್ಯತ್ಯಾಸ. ನೀವು ಸ್ವಲ್ಪ ನೋಡಿಕೊಂಡು ಖರೀದಿ ಮಾಡಿ. ಈ ವಿಡಿಯೋ ಎಲ್ಲ ನೋಡಿದರೆ ನಿಮಗೆ ಅರ್ಥ ಆಗುತ್ತದೆ ಏನು ವಿಷಯ ಅಂದರೆ. ಒರಿಜಿನಲ್ ಅನ್ನೋದು ಹೆಲ್ಪ್ಸ್ ಟು ರೆಡ್ಯೂಸ್ ಕೊಲೆಸ್ಟ್ರಾಲ್, ಹೆಲ್ಪ್ಫುಲ್ ಇನ್ ಬ್ಲಡ್ ಶುಗರ್ ಮ್ಯಾನೇಜ್ಮೆಂಟ್, ಹೆಲ್ಪ್ಸ್ ಫಾರ್ ಪೇಷಂಟ್ ಹೈಪರ್ ಟೆನ್ಷನ್. ರೀಸೆಂಟ್ ಇಂಟರ್ನ್ಯಾಷನಲ್ ರಿಸರ್ಚ್ ಪ್ರೆಸೆಂಟ್ಸ್ ಒರಿಜಿನಲ್ ಆ್ಯಸ್ ಎ ವಂಡರ್ ನ್ಯೂಟ್ರಿಯೆಂಟ್. ಮತ್ತು ಸ್ಕಿನ್ ಲೈಟನ್ ಮಾಡ್ತದೆ, ಹೈಡ್ರೇಟ್ ಮಾಡ್ತದೆ, ಮತ್ತು ಆ್ಯಂಟಿ ಏಜಿಂಗ್, ಪ್ರೊಟೆಕ್ಟ್ಸ್ ಲಿವರ್, ಹೆಲ್ಪ್ಫುಲ್ ಫಾರ್ ಪೇಷಂಟ್ ಆಫ್ ಹೈಪೋಥೈರಾಯ್ಡಿಸಮ್, ರಿಲೀಫ್ ಫ್ರಮ್ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಡಿಸ್ಟ್ರೆಸ್, ಮತ್ತು ನ್ಯೂರೋ ಪ್ರೊಟೆಕ್ಟಿವ್, ಆ್ಯಂಟಿ ಇನ್ಫ್ಲಮೇಟ್ರಿ, ಹೆಲ್ಪ್ಸ್ ಪೇಷಂಟ್ಸ್ ಆಫ್ ಆಸ್ಟ್ರಿಯೋಪೋರಸ್. ಮತ್ತು ಎಫೆಕ್ಟಿವ್ ಡೋಸೇಜ್ ಕ್ಲಿನಿಕಲ್ ಟ್ರಯಲ್ಸ್ ಅಟ್ ಜಪಾನಲ್ಲಿ ಏನು ಹೇಳಿದ್ರೆ ಅಂದರೆ ರೆಕಮೆಂಡೆಡ್ ಡೋಸೇಜ್ 300 mg ಒರಿಜಿನಲ್ ತಗೊಂಡ್ರೆ ಇನ್ನೂ ತುಂಬ ಹೆಲ್ತ್ ಬೆನಿಫಿಟ್ ಎಲ್ಲ ಸಿಗುತ್ತದೆ ಒರಿಜಿನಲಲ್ಲಿ ಅಂತ. ಇದು ವಿಶೇಷತೆ ಏನಂದರೆ ಆ್ಯಕ್ಚುಲಿ ಇದು ಹೈಯೆಸ್ಟ್ ಸ್ಮೋಕ್ ಪಾಯಿಂಟಲ್ಲಿ ನೀವು ಡೀಪ್ ಫ್ರೈ ಮಾಡಿದ್ರೂ ಏನು ಮಾಡಿದ್ರೂ ಸ್ಮೋಕ್ ಪಾಯಿಂಟ್ ಜಾಸ್ತಿ ಇರುತ್ತದೆ. ಅಲ್ಲಿ ನಿಮ್ಗೆ ನ್ಯೂಟ್ರಿಷನ್ ಎಲ್ಲ ಸಿಗುತ್ತದೆ. ನಮಗೆ ನ್ಯೂಟ್ರಿಷನ್ಸ್ ಬೇಕು ಮೇನು. ಅದಕ್ಕೆ ಈ ಎಣ್ಣೆದಲ್ಲಿ ಹೈಯೆಸ್ಟ್ ಸ್ಮೋಕ್ ಪಾಯಿಂಟ್ ಇರುತ್ತದೆ. ನಮ್ಮ ಇದರಲ್ಲಿ ಹೆಂಗೆ ಬೇಕಂದರೆ ಯೂಸ್ ಮಾಡ್ಬೋದು. ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತದೆ. ಮತ್ತು ನಾರ್ಮಲ್ ನಮ್ಮ ಮಾರ್ಕೆಟಲ್ಲಿ ಸಿಗೋದು. ಮತ್ತು ಸ್ನ್ಯಾಕ್ಸು ಟೇಸ್ಟಿನೂ ಇರುತ್ತದೆ ಮತ್ತು ಲಾಂಗರ್ ಶೆಲ್ಫ್ ಲೈಫ್ ಇರುತ್ತದೆ. ಅಂದರೆ ತುಂಬ ದಿನ ನಾವು ಸ್ನ್ಯಾಕ್ಸ್ ಮಾಡಿಕೊಂಡು ಒಂದು 10 ದಿವಸ 15 ದಿವಸ ಹಂಗೆ ಯೂಸ್ ಮಾಡ್ಬೋದು. ಮತ್ತು ಟೇಸ್ಟಿನೂ ಇರುತ್ತದೆ, ಕ್ವಾಲಿಟಿನೂ ಇರುತ್ತದೆ. ಇಲ್ಲಿ ಒಂದು ಟೇಬಲ್ ಇದೆ ಫ್ರೆಂಡ್ಸ್, ನೋಡ್ರಿ ನಿಮಗೆ ಅರ್ಥ ಆಗುತ್ತದೆ. ಅದಕ್ಕೆ ಇದೆಲ್ಲ ನೋಡಿಕೊಂಡು ರೈಸ್ ಬ್ರೇನ್ ಆಯಿಲ್ ಎಲ್ಲ ಪ್ರಪಂಚದಲ್ಲಿ ಟಾಪ್ ಬೆಸ್ಟ್ ಕುಕಿಂಗ್ ಆಯಿಲ್. ಈ ಎಣ್ಣೆ ನೀವು ಅಡುಗೆಗೆ ಯೂಸ್ ಮಾಡಿರಿ, ತುಂಬ ಒಳ್ಳೆಯದು. ಮತ್ತು ಇದು ತಗೊತಾ ಇದ್ದೇನೆ. ಮತ್ತು 4-5 ಗ್ರಾಮು ಗ್ರೌಂಡ್ ಫ್ಲ್ಯಾಕ್ಸ್ ಸೀಡ್ಸು, ಇಲ್ಲ ಚಿಯಾ ಸೀಡ್ಸು, ಹೆಂಪ್ ಸೀಡ್ಸು, ಮತ್ತು ವೆಜ್ ಒಮೆಗಾ ಇಲ್ಲ ಫಿಶ್ ಆಯಿಲ್ ಕ್ಯಾಪ್ಸೂಲ್ಸ್ ತಗೊಂಡ್ರೆ ಇನ್ನೂ ತುಂಬ ಒಳ್ಳೆಯದು. ಮತ್ತು ರಿಫೈನ್ಡ್ ಆಯಿಲಲ್ಲಿ ಮುಂಚೆ ಏನಂದರೆ ಮಿಸ್ಲೀಡ್ ಮಾಡ್ತಾಯಿದ್ರು, ರಿಫೈನ್ಡ್ ಆಯಿಲ್ ತಿಂತಾಯಿದ್ರೆ ಇದಾಗುತ್ತದೆ ಅಂತ. ಹಂಗೆ ಏನೂ ಇಲ್ಲ. ಯಾಕಂದರೆ ಇಂಡಿಯನ್ ಕನ್ಸ್ಯೂಮರ್ ಫೆಡರೇಷನು ವಿಚ್ ಎಮಿಯೆಂಟ್ ನ್ಯೂಟ್ರಿಷನ್ಸ್ ಸೈಂಟಿಸ್ಟ್ಸ್ ಆ್ಯಂಡ್ ಫುಡ್ ಎಕ್ಸ್ಪರ್ಟ್ಸ್ ಪಾರ್ಟಿಸಿಪೇಟ್ ಮಾಡಿದರು. ಅದು ಸಜೆಸ್ಟೆಡ್ ಏನಂದರೆ ICMR ಅಲ್ಲಿ ಅಟ್ಲೀಸ್ಟ್ 30% ನಮ್ಮ ಡೈಲಿ ಕ್ಯಾಲರೀಸಲ್ಲಿ ಬರೀ ಎಣ್ಣೆಯಿಂದ ಬರಬೇಕು. ಮತ್ತು ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ FSSI ಗೈಡ್ಲೈನ್ಸಲ್ಲಿ ರಿಫೈನಿಂಗ್ ಆಫ್ ಆಯಿಲ್ಸ್ ಆ್ಯನ್ ಅಥೆಂಟಿಕ್ ಮ್ಯಾನರ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಟು ಎನ್ಶೂರ್ ದಟ್ ಆಲ್ ಇಂಪ್ಯೂರಿಟೀಸ್ ಆರ್ ಕ್ಲಿಯರ್ಡ್ ಫ್ರಮ್ ದ ಆಯಿಲ್ and the quality of the oil remains intact. If refined oils would have been harmful to the health any context. ಮತ್ತು ಇದು ಏನಂತ ಇದ್ದಾರೆ ಅಂದರೆ ರಿಫೈನ್ಡ್ ಆಯಿಲ್ ಪ್ರೊಸೆಸಲ್ಲಿ ಮಾಡಿದರೆ ಅದರಲ್ಲಿ ಡಸ್ಟ್ ಗಿಸ್ಟ್ ಏನಿದ್ರೆ ಅದೆಲ್ಲ ಕ್ಲಿಯರ್ ಮಾಡ್ತದೆ. ಮತ್ತು ಹಿಂಗಿದ್ರೆ ಅದಕ್ಕೆ ಡೆವಲಪ್ಡ್ ಕಂಟ್ರೀಸು ಅಮೆರಿಕಾ, ಆಸ್ಟ್ರೇಲಿಯಾ, ಯುರೋಪ್ ಈ ದೇಶದಲ್ಲಿ ರಿಫೈನ್ಡ್ ಆಯಿಲ್ ಯೂಸ್ ಮಾಡೋದು. ಬಟ್ ಅದರಲ್ಲಿ ನೋಡ್ಕೋಬೇಕು ಯಾವುದು ಒಳ್ಳೆ ರಿಫೈನ್ಡ್ ಆಯಿಲ್ ಅಂತ ನೋಡಿಕೊಂಡು ನೀವು ಖರೀದಿ ಮಾಡಿರಿ ಅಷ್ಟೇ. ಮತ್ತು RCM ಹೆಲ್ತ್ ಗಾರ್ಡ್ ಅವರು ಈ ಕಂಪ್ನಿ
Health Guard enjoys the distinction of being the first company of India who launched physically refined rice bran through its patented technology. ಇದರಲ್ಲಿ ಈ ಕಂಪನಿ 19 ವರ್ಷ ಆಯಿತು ನೋಡ್ರಿ. 19 ವರ್ಷದಿಂದ ಈ ಪೇಟೆಂಟ್ ಟೆಕ್ನಾಲಜಿ, ಈ ಟೆಕ್ನಾಲಜಿಯಲ್ಲಿ ಪ್ರಪಂಚದಲ್ಲಿ ಇದೇ ಕಂಪನಿನೇ ರೆಡಿ ಮಾಡೋದು. ಬೇರೆ ಕಂಪ್ನಿ ಏನು ರೆಡಿ ಮಾಡೋಕ್ಕಾಗಲ್ಲ. ಯಾಕಂದರೆ ಈ ಕಂಪ್ನಿ ಈ ಪ್ರೋಸೆಸ್ ಎಲ್ಲ ಪೇಟೆಂಟ್ ಆಯಿತು ಕಂಪ್ನಿ ಕಡೆ. ಈ ಸರ್ಟಿಫಿಕೇಟ್ ಇದೆ ನೋಡ್ರಿ ನಿಮ್ಗೆ. 2001ರಿಂದ ಈ AP ಆರ್ಗಾನಿಕ್ಸ್ ಕಂಪ್ನಿ, ರೈಸೆಲ್ಲಾ ಗ್ರೂಪ್ ಕಂಪ್ನಿ ಡಿಸ್ಟಿಂಕ್ಷನಲ್ಲಿ ಹೈಯೆಸ್ಟ್ ರೈಸ್ ಬ್ರೈನ್ ಆಯಿಲ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಈ ಕಂಪ್ನಿ. 2001ರಿಂದ ಈ ಕಂಪ್ನಿ ಅವಾರ್ಡ್ ತಗೊತಾನೆ ಇದೆ ಎಲ್ಲ ವರ್ಷ. ಮತ್ತು ಚಂಡೀಗಢಲ್ಲಿ PGI ಯೂನಿವರ್ಸಿಟಿ ಇದೆ, ಅವರೆಲ್ಲ ಸ್ಟಡಿ ಮಾಡಿದರು ಈ ಆಯಿಲ್ ಬಗ್ಗೆ ಏನಂದರೆ ರೈಸ್ ಬ್ರೈನ್ ಆಯಿಲು, AP ಆರ್ಗ್ಯಾನಿಕ್ಸ್ ಅವರು ಮಾಡಿದ ರೈಸ್ ಬ್ರೈನ್ ಆಯಿಲು ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ಗಿಂತ ತುಂಬ ಒಳ್ಳೆಯದಾಗಿ ಕೆಲಸ ಮಾಡುತ್ತದೆ, ಕೊಲೆಸ್ಟ್ರಾಲ್ನ ರೆಡ್ಯೂಸ್ ಮಾಡ್ತದೆ ಅಂತ ಇವರು ರಿಸರ್ಚ್ ಮಾಡಿದರು ಚಂಡೀಗಢಲ್ಲಿ. ಮತ್ತು ಈ ಕಂಪನಿ 4 ಸಲ ನ್ಯಾಷನಲ್ ಅವಾರ್ಡ್ ತಗೊಂಡಿದೆ. ಮತ್ತು ಶ್ರೀ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಕೈಯಲ್ಲಿ ಮತ್ತು ಶ್ರೀ APJ ಅಬ್ದುಲ್ ಕಲಾಂ ರಾಷ್ಟ್ರಪತಿ ಅವರು ಮತ್ತು ಶ್ರೀಮತಿ ಪ್ರತಿಭಾ ಪಾಟೀಲ್ ರಾಷ್ಟ್ರಪತಿ ಅವರು ಮತ್ತು 2012ರಲ್ಲಿ ಫಸ್ಟ್ ನ್ಯಾಷನಲ್ ಅವಾರ್ಡ್ ಇನ್ವೆನ್ಷನ್ ಇನ್ ಮೀಡಿಯಂ ಎಂಟರ್ಪ್ರೈಸ್ ಕ್ಯಾಟಗರಿಯಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಕೈ ಮೇಲೆ 1 ಮಾರ್ಚ್ 2014 ವಿಜ್ಞಾನ್ ಭವನಲ್ಲಿ AR ಶರ್ಮಾ ಅವರು ಈ ಅವಾರ್ಡ್ ತಗೊಂಡಿದ್ದರು ಫ್ರೆಂಡ್ಸ್. ಮತ್ತು ಒರಿಜಿನಲ್ ಅನ್ನೋದು ವಂಡರ್ಫುಲ್ ನ್ಯಾಚುರಲ್ ಆ್ಯಂಟಿ ಆಕ್ಸಿಡೆಂಟ್ ಪ್ರೆಸೆಂಟ್ ಓನ್ಲಿ ಇನ್ ರೈಸ್ ಬ್ರೈನ್ ಆಯಿಲ್ ಹೆಲ್ಪ್ಸ್ ಎನ್ಶ್ಯೂರ್ ಹೆಲ್ತಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಅಲಾಂಗ್ ವಿತ್ ಮೆನಿ ಅದರ್ ಹೆಲ್ತ್ ಬೆನಿಫಿಟ್ಸ್. ನಿಮ್ಗೆ ಏನಾಗಿದ್ರೆ ಡೌಟ್ ಇದ್ದರೆ ವಿಸಿಟ್ www.horizonal.in ಅಲ್ಲಿ ನೀವು ಕನ್ಫರ್ಮ್ ಮಾಡ್ಕೋರಿ, ಚೆಕ್ ಮಾಡ್ಕೋಬೋದು. ಮತ್ತು ಹೆಲ್ತ್ ಗಾರ್ಡ್ ರೈಸ್ ಬ್ರೈನ್ ಆಯಿಲ್ ಆ್ಯಂಡ್ ಇನ್ನೋವೇಟಿವ್ ಕುಕಿಂಗ್ ಆಯಿಲ್ ಹ್ಯಾಸ್ ಬೀನ್ produced using award-winning physical refining process patent technology to retain high level of ಒರಿಜಿನಲ್ ಜಾಸ್ತಿ ಇರುತ್ತದೆ. ಈ ಕಂಪನಿ ನೋಡ್ರಿ 30 ದೇಶಕ್ಕೆ ಮತ್ತು 30 ದೇಶಕ್ಕೂ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ನೋಡ್ರಿ. ಈ ಕಂಪ್ನಿದಲ್ಲಿ ಎಣ್ಣೆ ಪ್ರೊಸೆಸ್ ಮಾಡೋದು ಥರ್ಮೋಸಿಮ್ಸನ್ ಸಿಸ್ಟಮು ಮತ್ತು ನೈಟ್ರೋಜನ್ ಪ್ಲ್ಯಾಂಟ್, ಹೈ ಎಫಿಷಿಯನ್ಸಿ ಮೆಟಲ್ ಟ್ರ್ಯಾಪ್ಸು, ಇದೆಲ್ಲ ಬೇರೆ ದೇಶದಲ್ಲಿ ಫಾರಿನ್ ಕಂಟ್ರಿ, ಡೆವಲಪ್ಡ್ ಕಂಟ್ರೀಸಲ್ಲಿ ಇರುತ್ತದೆ. ನಮ್ಮ ದೇಶದಲ್ಲಿ ಇಲ್ವಾ. ನಮ್ಮ ದೇಶದಲ್ಲಿ ಫಸ್ಟ್ ಟೈಮು ಈ ಕಂಪ್ನಿ ಲಾಂಚ್ ಮಾಡಿದೆ. ಮತ್ತು ಈ ಕಂಪ್ನಿ ಏನಪ್ಪ ಅಂದರೆ 30 ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತದೆ. ಅಮೆರಿಕಾ, ಕೆನಡಾ, USA, ಆಸ್ಟ್ರೇಲಿಯಾ ಮತ್ತು UAE, ಅರಬ್ ಕಂಟ್ರೀಸ್ ಎಲ್ಲ ದೇಶಗಳಿಗೆ ಈ ಕಂಪ್ನಿ ಎಕ್ಸ್ಪೋರ್ಟ್ ಮಾಡ್ತಾಯಿದೆ ಫ್ರೆಂಡ್ಸ್. ಈ ಕಂಪ್ನಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಮೀಟ್ ಮಾಡ್ತದೆ. ಯಾಕಂದರೆ ನೋಡಿ, ಬ್ರಿಟಿಷ್ ರಿಟೈಲ್ ಕನ್ಸಾರ್ಟಿಯಮ್ ಮತ್ತು HACCP ಮತ್ತು ಹಲಾಲ್ ಸರ್ಟಿಫೈಡು ISO 9001 2015 ಕೋಸ್ಟ್ಲರ್, ಇದೆಲ್ಲ ಇಂಟರ್ನ್ಯಾಷನಲ್ ಕಂಪ್ನಿಗಳು. ಈ ಕಂಪ್ನಿಗಳು ಸ್ಟ್ಯಾಂಡರ್ಡ್ ನಮ್ಮ ಕಂಪ್ನಿ ಮೀಟ್ ಮಾಡ್ತಾಯಿದೆ. ಅದಕ್ಕೆ ಈ ಕಂಪ್ನಿಗೆ ತುಂಬ ರಿವಾರ್ಡ್ಗಳೂ ಬಂದಿದೆ ಫ್ರೆಂಡ್ಸ್. ಮತ್ತು ಇದೆಲ್ಲ ಸರ್ಟಿಫಿಕೇಟ್ ನೋಡ್ರಿ ನಿಮಗೆ. ಮತ್ತು ಡಾಕ್ಟರ್ AR ಶರ್ಮಾ ಅವರು ಜಪಾನಲ್ಲಿ 2016 25 ಅಕ್ಟೋಬರಲ್ಲಿ ಇಂಟರ್ನ್ಯಾಷನಲ್ ರೈಸ್ ಬ್ರೈನ್ ಆಯಿಲ್ ಕಾನ್ಫರೆನ್ಸಲ್ಲಿ ಅವಾರ್ಡ್ ತಗೊತಾ ಇದ್ರು ನೋಡ್ರಿ ಫ್ರೆಂಡ್ಸ್, ಅದು ಫೋಟೋ. ಮತ್ತು ಈ ಕಂಪ್ನಿ ಪ್ರತಿದಿನ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡ್ತಾ ಇದೆ. ಮತ್ತು ಡೆವಲಪ್ಡ್ ಕಂಟ್ರೀಸ್ ಆಗಿ USA, ಕೆನಡಾ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಪೋಲ್ಯಾಂಡು, ನೆದರ್ಲ್ಯಾಂಡು, ಇಟಲಿ, UAE ಈ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಮತ್ತು ಈ ಕಂಪ್ನಿ ರೀಸೆಂಟ್ಲಿ ಹೈಯೆಸ್ಟ್ ಎಕ್ಸ್ಪೋರ್ಟರ್ ಆಫ್ ರೈಸ್ ಬ್ರೈನ್ ಅವಾರ್ಡು ತಗೊಂಡಿದೆ ನೋಡಿ ಫ್ರೆಂಡ್ಸ್.
2018-19 ವರ್ಷಕ್ಕೆ ಹೈಯೆಸ್ಟ್ ಎಕ್ಸ್ಪೋರ್ಟ್ ನೋಡ್ರಿ ಯಾವ ದೇಶಕ್ಕೆ ಎಂಥ ರೂಪದಲ್ಲಿ ಪ್ರಾಡಕ್ಟ್ ಇದು ಮಾಡ್ತಾ ಇದೆ. ಮತ್ತು ಈ ಕಂಪ್ನಿ ರೀಸೆಂಟ್ಲಿ ಸ್ಟಾರ್ ಎಕ್ಸ್ಪೋರ್ಟ್ ಹೌಸ್ ರೆಕಗ್ನೇಷನ್ ಅವಾರ್ಡನ್ನು ಸಿಗುತ್ತೆ. ಸರ್ಟಿಫಿಕೇಟು ಇಲ್ಲಿ ತೋರಿಸ್ತಾ ಇದ್ದಾನೆ ಫ್ರೆಂಡ್ಸ್. ಈ ಕಂಪನಿ ಇಂಥ ಒಳ್ಳೆ ಕೆಲಸ ಮಾಡ್ತಾ ಇದೆ. ನಮ್ಮ ದೇಶಕ್ಕೆ ಮತ್ತು ವಿದೇಶಿ ಮಾರಕ ದ್ರವ್ಯನೂ ತಗೊಂಡ್ಬರ್ತಾ ಇದೆ. ನಮ್ಮ ಇಂಡಿಯಾದಿಂದ ಈ ಆಯಿಲ್ ಎಕ್ಸ್ಪೋರ್ಟ್ ಮಾಡಿ ದೇಶಕ್ಕೆ ತುಂಬ ಹೆಸರು ತಗೊಂಡ್ಬರ್ತಾ ಇದೆಯಾ, ಒಳ್ಳೆ ಆರೋಗ್ಯ ಪ್ರಪಂಚಕ್ಕೆ ಕೊಡ್ತಾ ಇದೆಯಾ ಮತ್ತು ಫಾರಿನ್ ರಿಸರ್ವ್ನು ತಗೊಂಡ್ಬರ್ತಾ ಇದೆ ಫ್ರೆಂಡ್ಸ್. ಅದಕ್ಕೆ ನೀವು ಇದೇ ಎಣ್ಣೆ ಯೂಸ್ ಮಾಡಿರಿ, ಆರೋಗ್ಯವಾಗಿ ಇರ್ರಿ. ಯಾಕಂದರೆ ಈ ಕಡಿಮೆ ಕ್ವಾಲಿಟಿ ಇರಲ್ವ ಬೇರೆ ಮಾರ್ಕೆಟಲ್ಲಿ ಸಿಗೋದು ಎಣ್ಣೆದಲ್ಲಿ. ಅದಕ್ಕೆ ಆ ಎಣ್ಣೆ ತಗೊಂಡು ಆ ಎಣ್ಣೆ ಇಂಪೋರ್ಟ್ ಮಾಡೋಕ್ಕೂ ನಮ್ಮ ದೇಶ ಇಂಡೋನೇಷಿಯಾ ಮಲೇಷಿಯಾ ಅಂಥ ದೇಶದಿಂದ ಯಾಕೆ ತಗೊಂಬರ್ಬೇಕು? ಇಲ್ಲಿಂದ ನಾವು ಹಣ ಕೊಟ್ಟು ಯಾಕೆ ಅನಾರೋಗ್ಯ ತಗೋಬೇಕು? ನಾವು ಹಣ ಕೊಟ್ಟು ಒಳ್ಳೆ ಕ್ವಾಲಿಟಿ ಆಗೋ ಪ್ರಾಡಕ್ಟ್ಸು ತುಂಬ ಕಡಿಮೆ ರೇಟಿಗೆ ಸಿಗುತ್ತದೆ. RCMದು ನೀವು ಕಂಪೇರ್ ಮಾಡ್ಕೊಂಡಿದ್ರೆ ಬೇರೆ ಕಂಪ್ನಿ ಎಲ್ಲ ಎಣ್ಣೆ ಯೂಸ್ ಮಾಡಿರಿ, ಕಂಪೇರ್ ಮಾಡ್ಕೊರಿ. ಈ ಎಣ್ಣೆನೂ ಯೂಸ್ ಮಾಡಿರಿ, ನಿಮಗೆ ಗೊತ್ತಾಗುತ್ತದೆ. ಒಂದು ತಿಂಗಳ ಯೂಸ್ ಮಾಡಿದರೆ ನಿಮಗೆ ಗ್ಯಾರಂಟಿಯಾಗಿ ರಿಸಲ್ಟ್ ಸಿಗುತ್ತದೆ. ಆಮೇಲೆ ನೀವೇ ಹೇಳ್ತೀರಿ ಸರ್ ತುಂಬ ಒಳ್ಳೆಯಾಗಿದೆ ಎಣ್ಣೆ ಅಂತ. ಆ್ಯಕ್ಚುಲಿ ಈಗ RCMಲ್ಲಿ ಯಾರ್ಯಾರು ಜಾಯ್ನ್ ಆಗಿದ್ದಾರೋ ಆ ಡಿಸ್ಟ್ರಿಬ್ಯೂಟರ್ಸ್ಗೆ ಎಲ್ಲ ಈ ಎಣ್ಣೆ ಯೂಸ್ ಮಾಡ್ತಾಯಿದ್ರು, ಅವ್ರಿಗೆ ಗೊತ್ತು. ಮತ್ತು ಇಂಡಿಯಾದಲ್ಲಿ ಏನಪ್ಪ ಅಂದರೆ ನಿಜ ಸ್ವಲ್ಪ ಆರಾಮಾಗಿ ನಾವು ತಿಳ್ಕೊತೀವಿ, ಅರ್ಥ ಆಗುತ್ತದೆ. ಯಾಕಪ್ಪ ಇವನು ಅಷ್ಟು ಇದೇ ಬಗ್ಗೆ ಹೇಳ್ತಾ ಇದ್ದಾನೆ ಅಂತ ನೀವು ಯೋಚನೆ ಮಾಡಲ್ಲ, ಅಂಥ ಟೈಮು ನಿಮಗೆ ಇರಲ್ಲ. ಈಗ ಟೈಮ್ ಸಿಕ್ಕಿದೆ ಫ್ರೆಂಡ್ಸ್, ನೀವು ಯೋಚನೆ ಮಾಡಿರಿ, ನೋಡಿರಿ ಈ RCM ಹೆಲ್ತ್ ಗಾರ್ಡ್ ರೈಸ್ ಬ್ರೈನ್ ಆಯಿಲ್ ಅಂತ ಏನು ಅಂತ. ಆಮೇಲೆ ನಿಮಗೆ ಗೊತ್ತಾಗುತ್ತದೆ. ಅದಕ್ಕೆ ನಾನು ಹೆಡ್ಡಿಂಗಲ್ಲಿ ಇಟ್ಟಿರೋದು 1400 mg ಒರಿಜಿನಲ್ ಇದರಲ್ಲೇ ಇರೋದು, ಬೇರೆ ಎಣ್ಣೆ ಯಾವುದೂ ಇಲ್ಲ ಫ್ರೆಂಡ್ಸ್. ಜೈ RCM, ಜೈ ಭಾರತ್. ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಯೂಸ್ ಮಾಡಿರಿ, ನಮ್ಮ ದೇಶಕ್ಕೆ ಶಕ್ತಿ ಕೊಡ್ರಿ.